ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ತರಸ್. ಏರ್ಲೈನ್ಸ್ ಎಡವಟ್ಟು ಮಾಡಿದೆ. 30 ಗಂಟೆ ಪ್ರಯಾಣಿಕರು ಪರದಾಡಿದ್ದಾರೆ. ಇದರಿಂದಾಗಿ ಏರ್ ಇಂಡಿಯಾ ಎಡವಟ್ಟಿಗೆ ನೇಪಾಳದ ಪ್ರವಾಸವೇ ಕ್ಯಾನ್ಸಲ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 170 ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ. ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ. ಏರ್ ಇಂಡಿಯಾ ಎಡವಟ್ಟಿನಿಂದಾಗಿ ಆಗಿರುವಂಥ ಅವಾಂತರ ಇದು. ಏರ್ಲೈನ್ಸ್ ಎಡವಟ್ಟಿನಿಂದ 30 ಗಂಟೆ ಪ್ರಯಾಣಿಕರು ಪರದಾಡಿದ್ದಾರೆ. 170 ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕಠ್ಮಂಡುಗೆ ತೆರಳಬೇಕಾಗಿದ್ದಂತಹ 170 ಜನ ಪ್ರಯಾಣಿಕರು ನಿನ್ನೆ ಬೆಳಗ್ಗೆ 10:30ಕ್ಕೆ ವಿಮಾನ ಹತ್ತಿದ್ದಂತಹ 170 ಜನ ಪ್ರಯಾಣಿಕರು ಆದರೆ ಕಠ್ಮಂಡುವರೆಗೆ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದು ಬೆಳಗ್ಗೆ ಮತ್ತೆ ಟೇಕ್ ಆಫ್ ಆಯಿತು. ಆದರೆ ಇವತ್ತು ಕೂಡ ಕಠ್ಮಂಡುವಿನಲ್ಲಿ ವಿಮಾನ ಇಳಿಸದೆ ಲಕ್ನೋದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಇದರಿಂದಾಗಿ ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕಠ್ಮಂಡುಗೆ ತೆರಳಬೇಕಾಗಿದ್ದಂತಹ 170 ಪ್ರಯಾಣಿಕರು ನಿನ್ನೆ ಬೆಳಗ್ಗೆ 10:30ಕ್ಕೆ ವಿಮಾನ ಹತ್ತಿದ್ದಂತಹ 170 ಜನ ಪ್ರಯಾಣಿಕರು ಆದರೆ ಕಠ್ಮಂಡುವರೆಗೆ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗಿತ್ತು. ಏರ್ ಇಂಡಿಯಾ ಎಡವಟ್ಟುಗಳು ಒಂದೊಂದಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಎಡವಟ್ಟಾಗಿತ್ತು. ಇದರಿಂದಾಗಿ ನೂರಾರು ಕೋಟಿ ರೂಪಾಯಿ ಫೈನ್ ಕೂಡ ಕಟ್ಟಿತ್ತು ಏರ್ ಇಂಡಿಯಾ ವಿಮಾನ ಸಂಸ್ಥೆ. ಆದರೆ ಈಗ ಮತ್ತೆ ಏರ್ ಇಂಡಿಯಾ ವಿಮಾನ ಸಂಸ್ಥೆಯಿಂದ ಆಗಿರುವಂತಹ ಎಡವಟ್ಟಿದು. ನಿನ್ನೆ ಬೆಳಗ್ಗೆ 10:30ಕ್ಕೆ ವಿಮಾನ ಹತ್ತಿದಂತಹ 170 ಜನ ಪ್ರಯಾಣಿಕರು ಕಠ್ಮಂಡುಗೆ ಹೋಗಬೇಕಾಗಿತ್ತು. ಆದರೆ ಕಠ್ಮಂಡುವರೆಗೂ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗುತ್ತೆ ಬೆಂಗಳೂರಿಗೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದು ಮತ್ತೆ ಇವತ್ತು ಬೆಳಗ್ಗೆ ಟೇಕ್ ಆಫ್ ಆಗಿ ಇವತ್ತು ಕೂಡ ಕಠ್ಮಂಡುವಿನಲ್ಲಿ ವಿಮಾನ ಇಳಿಸದೆ ಲಕ್ನೋದಲ್ಲಿ ವಿಮಾನವನ್ನ ಲ್ಯಾಂಡ್ ಮಾಡಲಾಗಿರುವಂಥದ್ದು. ಲಕ್ನೋದಲ್ಲಿದ್ದಾರೆ ಸದ್ಯಕ್ಕೆ 170 ಜನ ಪ್ರಯಾಣಿಕರು. ಆದರೆ ಅವರೆಲ್ಲರೂ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸ್ಥೆಯ ವಿರುದ್ಧ. ಬೆಳಗ್ಗೆಯಿಂದ ಲಕ್ನೋದಲ್ಲಿ ವಿಮಾನದಲ್ಲೇ ಕೂತಿರುವಂತಹ ಸಿಬ್ಬಂದಿ ವಿಮಾನದಲ್ಲೇ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರು ಈಗ ಸಂಸ್ಥೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಏನ್ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಿದೆ. बैंगलोर नहीं जाएंगे, रात भर यहीं बैठा दीजिए, बैंगलोर नहीं जाएंगे, रात भर बैंगलोर नहीं जाएंगे, प्लीज प्लीज आप ಇನ್ನು ಕಾದು ಸುಸ್ತಾಗಿ ಪ್ರತಿಭಟನೆ ನಡೆಸಿದಂತ ಪ್ರಯಾಣಿಕರು ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಈಗ ಮತ್ತೆ ಬೆಂಗಳೂರಿಗೆ ವಿಮಾನ ವಾಪಸ್ ಆಗ್ತಾ ಇದೆ. ಬೆಂಗಳೂರಿಗೆ ವಾಪಸ್ ಬಂದ ಹಿನ್ನೆಲೆ ಪ್ರವಾಸವೇ ಕ್ಯಾನ್ಸಲ್ ಆಗಿದೆ. ನಿನ್ನೆ ಬೆಳಗ್ಗೆ ಅವರು ಹೋಗಬೇಕಾಗಿದ್ದು ಈಗ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇಮಿಗ್ರೇಷನ್ ಬಳಿಯೇ ಅಡ್ಡಲಾಗಿ ಕುಳಿತು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಟೂರ್ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಸಾಕಷ್ಟು ಕೆಲಸಗಳನ್ನ ಬಿಟ್ಟು ಎಲ್ಲೋ ಹೋಗಬೇಕು, ಒಂದು ಪ್ರಯಾಣ ಮಾಡಬೇಕು, ಒಂದು ಜಾಗಕ್ಕೆ ವಿಸಿಟ್ ಮಾಡಬೇಕು ಅನ್ನೋ ಒಂದು ಆಶಯದಲ್ಲಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಅದೆಲ್ಲವೂ ಕೂಡ ಈಗ ಏರ್ ಇಂಡಿಯಾ ವಿಮಾನದ ಎಡವಟ್ಟಿನಿಂದ ಅದೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಇದರಿಂದಾಗಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೂವರೆ ಗಂಟೆ ರಾತ್ರಿಗೆ ನಮ್ಮ ಹೋಟೆಲ್ ಬಂದ್ಬಿಟ್ಟು ಊಟ ಕೊಡ್ತೀವಿ ಅಂತೇಳಿ ಊಟ ಕೊಡ್ತೀರಾ, ಬೆಳಗ್ಗೆ ಮತ್ತೆ ಚೆಕ್ಔಟ್ ಮಾಡ್ಬೋದು, 8 ಗಂಟೆಗೆ ಚೆಕ್ಔಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಒಂದೊಂದು ಇಡ್ಲಿ ಕೊಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇವತ್ತಿನ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಹೋದೆ. ಇಷ್ಟು ಗಲಾಟೆ ಮಾಡಿದ್ದು ಊಟಕ್ಕೆ ಕೇಳಿದ್ರೆ ಮಗು ಹಿರಿಯರು ಎಲ್ಲ ಕಾರಣದಿಂದ ಕೇಳಿದ್ದಕ್ಕೆ ಈ ಬಿಸ್ಕೆಟ್ ಪ್ಯಾಕೆಟನ್ನು ಕೊಟ್ಟು ಸಮಜಾಯಿಸ್ತಾ ಇದ್ದಾರೆ, ನೀವು ಆರಾಮಾಗಿ ಕೂತ್ಕೊಂಡಿರಿ ಅಂತೇಳಿ. ಈ ಬಿಸ್ಕೆಟ್ ಪ್ಯಾಕೆಟ್ 2 ದಿನದಿಂದ ಊಟ 37 ಅವರ್ಗೆ ಇಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದೀವಿ. ನಿನ್ನೆ 11 ಗಂಟೆ ಕಾಲ ಸತತವಾಗಿ ಫ್ಲೈಟಲ್ಲೇ ಇದ್ದೀವಿ. ಇವತ್ತು ಸುಮಾರು 10 ಗಂಟೆ ಕಾಲ ಫ್ಲೈಟಲ್ಲೇ ಇದ್ದೀವಿ. ಒಟ್ಟು ನಾವು ನಿನ್ನೆಯಿಂದ ಇವತ್ತು ಈ ಪರದಾಟಲ್ಲೇ ಇದ್ದೀವಿ. ಊಟ ಇದ್ದರೆ ಭಾಳಷ್ಟು ಶುಗರ್ ಪೇಷೆಂಟು, ಹಿರಿಯರು, ಡಯಾಲಿಸಿಸ್ ಪೇಷೆಂಟ್ ಎಲ್ಲ ಕೂಡ ಇದ್ದರು. ನಮ್ಮನ್ನು ಬಿಟ್ಟು ಸುಮಾರು 170 ಜನ ಇದ್ದರು. ನಾವು ಪ್ಯಾಕೇಜಲ್ಲಿ ಇವರೆಲ್ಲ ಅರೇಂಜ್ ಮಾಡಿಕೊಂಡು 10 ದಿನ ಪ್ಯಾಕೇಜ್ ಆಗಿದ್ದು ಸುಮಾರು ಒಂದು 18 20 ಲಕ್ಷ ರೂಪಾಯಿ ಲಾಸ್ ಬಂದಿದೆ ಈ ಪ್ಯಾಕೇಜಿಂದ. ಕಾರಣ ನಾವು ಎಲ್ಲ ಕೂಡ ತಯಾರು ಮಾಡಿಕೊಂಡು ಇವರಿಗೆ ವ್ಯವಸ್ಥಿತವಾಗಿ ನಾವು ಹೋಗಿದ್ದು. ಯಾವುದೇ ಕಾರಣಕ್ಕೆ ಬೀಳಿಸ್ತೀರಾ ತಿರ್ಗಾ ನಾಳೆ ನಾವು ನೆಪ ಹೇಳ್ಕೊಂಡೆ ಕಾಲ ಹೋಗ್ತಾರೆ. ನಾಳೆ ಕೂಡ ಇವರು ಇಳಿಸುವಂಥ ಭರವಸೆ ನಮ್ಗೆ ಯಾರಿಗೂ ಇಲ್ಲ. ಯಾಕಂದರೆ ಈ ಫ್ಲೈಟಿನ ಟೆಕ್ನಾಲಜಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಗಮನಿಸ್ತಾ ಇದ್ದೀವಿ 30 ಗಂಟೆಗಳ ಕಾಲ ಪ್ರಯಾಣಿಕರು ಪರದಾಡಿದ್ದಾರೆ. ಅದರಲ್ಲೂ ಕೂಡ ಊಟ ತಿಂಡಿ ವ್ಯವಸ್ಥೆನೂ ಕೂಡ ಸರಿಯಾಗಿಲ್ಲ. ತುಂಬ ಜನ ವಯಸ್ಸಾಗಿರೋರು ಇರ್ತಾರೆ, ಪೇಷಂಟ್ಗಳು ಇರ್ತಾರೆ. ಏನಕ್ಕೆ ಲ್ಯಾಂಡ್ ಆಗಿಲ್ಲ? ಏನು ಸಮಸ್ಯೆ ಆಗಿದೆ?
ಖಂಡಿತ ಶಬಂತ್, ಏನು ನಿನ್ನೆ ಬೆಳಗ್ಗೆ 10:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಇಂದ ಹೋಗಿದ್ದಂತ ವಿಮಾನ ವಾಪಸ್ ಕಠ್ಮಂಡುವರೆಗೂ ಹೋಗು ಸಹ ಅಲ್ಲಿ ಲ್ಯಾಂಡ್ ಆಗಿ ವಾಪಸ್ ಬಂದಿದೆ. ಪ್ರಮುಖವಾಗಿ ಏನು ಏರ್ ಇಂಡಿಯಾ ಫ್ಲೈಟ್ ಕೆಂಪೇಗೌಡ ಏರ್ಪೋರ್ಟ್ ಇಂದ ಹೋಗಿತ್ತು, ಆ ಫ್ಲೈಟ್ ಅಲ್ಲಿ ಇಳಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇದೀಗ ಪ್ರಯಾಣಿಕರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಆ ಫ್ಲೈಟ್ ಅಲ್ಲಿ ಕಡಿಮೆ ವಿಸಿಬಿಲಿಟಿಯಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಏನೊಂದು ಕಠ್ಮಂಡು ಇಂದ ವಾಪಸ್ ಲಕ್ನೋಗೆ ಬಂದು ಲಕ್ನೋ ಅಲ್ಲಿ ದಿನ ಪೂರ್ತಿ ಕಾಯಿಸಿ ಆನಂತರ ಇದೀಗ ಅಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಕೆಂಪೇಗೌಡ ಏರ್ಪೋರ್ಟ್ಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ ಪ್ರಸ್ತುತ ಈಗಲೂ ಸಹ ಒಳಗಡೆ ಇಮಿಗ್ರೇಷನ್ ಒಳಗಡೆ ಕೆಂಪೇಗೌಡ ಏರ್ಪೋರ್ಟ್ ಪ್ರಯಾಣಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏರ್ಲೈನ್ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ 2 ದಿನ ಆಗಿದೆ, ಅವ್ರು 18ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು ಒಂದು 36 ಜನ ಬೆಂಗಳೂರಿನವರೇ ಅಂತ 36 ಜನ ಪ್ರಯಾಣಿಕರು ಪ್ರಯಾಣ ಮಾಡಿದ್ರು. ಏನು ಕಠ್ಮಂಡಿನಲ್ಲಿ 10 ದಿನಗಳ ಪ್ರವಾಸವನ್ನು ನೇಪಾಳ ಸುತ್ತಮುತ್ತ ಸುತ್ತಾಡಿಕೊಂಡು ಆ ದೇವಸ್ಥಾನಗಳ ದರ್ಶನ ಮಾಡಬೇಕು ಅಂತ ಹೇಳಿ ವಯಸ್ಸಾದ ವೃದ್ಧರು, ಮಹಿಳೆಯರು ಸೇರಿದಂತೆ ಎಲ್ಲರೂ ಸಹ ಹೋಗಿದ್ರು. ಆದ್ರೆ ಏನೊಂದು ಏರ್ಲೈನ್ ಸಂಸ್ಥೆ ಮಾಡಿರ್ತಕ್ಕಂಥ ಎಡವಟ್ಟಿನಿಂದಾಗಿ ಅಲ್ಲಿ ಫ್ಲೈಟ್ಗಳು ಲ್ಯಾಂಡ್ ಆಗೋದಕ್ಕೆ ಆಗಲ್ಲ. ಆ ಫ್ಲೈಟ್ ಏನು ಡೊಮೆಸ್ಟಿಕ್ ಫ್ಲೈಟ್ ಅಲ್ಲ, ಇಂಟರ್ನ್ಯಾಷನಲ್ ಕಳಿಸಿದ್ದಾರೆ, ಇದರಿಂದ ಅಲ್ಲಿ ಲ್ಯಾಂಡ್ ಆಗಿಲ್ಲ. ಹೀಗಾಗಿ ಅದು ವಾಪಸ್ ಸುತ್ತಾಡಿಕೊಂಡು ಬೆಂಗಳೂರಿಗೆ ಬಂದಿದೆ ಅಂತಕ್ಕಂಥ ಆರೋಪವನ್ನ ಇದೀಗ ಪ್ರಯಾಣಿಕರು ಮಾಡ್ತಿದ್ದಾರೆ. ಜೊತೆಗೆ ಈ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಏರ್ಲೈನ್ ಸಿಬ್ಬಂದಿ ಯಾವುದೇ ಒಂದು ಮಾಹಿತಿಯನ್ನು ಸಹ ಅಲ್ಲಿನ ಪ್ರಯಾಣಿಕರಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಏರ್ಪೋರ್ಟ್ ನ ಒಳಭಾಗದಲ್ಲಿ ಈಗಲೂ ಸಹ ಪ್ರಯಾಣಿಕರು ಕುಳಿತುಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ಪ್ರತಿಭಟನೆಯನ್ನ ಅವರ ಮನವೊಲಿಸೋದಕ್ಕೆ ಏರ್ಪೋರ್ಟ್ ಭದ್ರತಾ ಪಡೆ ಸಹ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಜೊತೆಗೆ ಏನು ಏರ್ ಇಂಡಿಯಾ ಏರ್ಲೈನ್ ಸಿಬ್ಬಂದಿ ಇದ್ದಾರೆ, ಇವರು ಸಹ ಅವ್ರು ನಮಗೆ ಮೇಲಿನಿಂದ ಯಾವುದೇ ಆದೇಶಗಳು ಬಂದಿಲ್ಲ, ಯಾವುದೇ ಮಾಹಿತಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನ ಒಂದು ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಹೀಗಾಗಿ ತಮ್ಮ ಆಕ್ರೋಶನ ಹೊರಗೆ 20 ಲಕ್ಷ ರೂಪಾಯಿವರೆಗೂ ಸಹ ಖರ್ಚಾಗಿದೆ. ಅದು ಖರ್ಚು ವೆಚ್ಚ ಕೊಡುವವರು ಯಾರು, ನಮ್ಮ ಸಮಯ ವ್ಯರ್ಥ ಆಗಿದೆ, ಅದಕ್ಕೆ ಬೆಲೆ ಕೊಡುವವರು ಯಾರು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಶಮನ್, ಧನ್ಯವಾದ ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.